ದಸರಾ ಹಬ್ಬದ ಸಂದರ್ಭದಲ್ಲಿ ಕೆಎಸ್ಆರ್ಟಿಸಿಗೆ ಶೇಕಡಾ 30ರಷ್ಟು ಹೆಚ್ಚುವರಿ ಆದಾಯ ಬಂದಿದ್ದು, ನಿತ್ಯ 2.5 ಲಕ್ಷ ಹೆಚ್ಚುವರಿ ಪ್ರವಾಸಿಗರು ಸಂಚರಿಸಿದ್ದಾರೆ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಯೋಣ ಬನ್ನಿ. ಹೌದು ವೀಕ್ಷಕರೇ, ಕೆಎಸ್ಆರ್ಟಿಸಿಗೆ ಶುಕ್ರ ದಶೆ ಶುರುವಾಗಿದೆ. ಹೌದು, ಆದಾಯದಲ್ಲಿ ಶೇಕಡಾ 30ರಷ್ಟು ಹೆಚ್ಚಳ. ಈ ಬಾರಿಯ ಮೈಸೂರು ದಸರಾ ಮಹೋತ್ಸವದ ಪ್ರಯುಕ್ತ ಕೆಎಸ್ಆರ್ಟಿಸಿ ಕಳೆದ ವರ್ಷಕ್ಕೆ ಹೋಲಿಸಿದರೆ ಶೇಕಡಾ 30ರಷ್ಟು ಹೆಚ್ಚುವರಿ ಆದಾಯ ಗಳಿಸಿದೆ. ಹೆಚ್ಚುವರಿ ಆದಾಯದೊಂದಿಗೆ ಒಟ್ಟು ಆದಾಯ ಸುಮಾರು 6.5 ಕೋಟಿಗಳಿಂದ 7.5 ಕೋಟಿವರೆಗೆ ಮೈಸೂರು ಗ್ರಾಮಾಂತರ ವಿಭಾಗ ಬಂದಿರುವ ನಿರೀಕ್ಷೆ ಇದೆ. ಕಳೆದ ವರ್ಷ ದಸರಾ ಅವಧಿಯಲ್ಲಿ ಈ ವಿಭಾಗಕ್ಕೆ 4.84 ಕೋಟಿ ಆದಾಯ ಬಂದಿತ್ತು. ಮೈಸೂರು ನಗರ ಸಾರಿಗೆ ವಿಭಾಗವು ಸುಮಾರು 1.75 ಕೋಟಿ ಆದಾಯ ಗಳಿಸುವ ನಿರೀಕ್ಷೆ ಇದೆ. ದಸರಾ ಸಂದರ್ಭದಲ್ಲಿ ಮೈಸೂರು ನಗರದಲ್ಲಿ ನಿತ್ಯ ಸಾಮಾನ್ಯವಾಗಿ ಓಡಾಡುವ ಪ್ರಯಾಣಿಕರ ಸಂಖ್ಯೆ 3.5 ಲಕ್ಷ ಮತ್ತು 5.5 ಲಕ್ಷಕ್ಕೆ ಏರಿಕೆ ಕಂಡಿದೆ. ಅಂದರೆ ನಿತ್ಯ ಸರಾಸರಿ 2.5 ಲಕ್ಷ ಹೆಚ್ಚುವರಿ ಪ್ರವಾಸಿಗರು ಕೆಎಸ್ಆರ್ಟಿಸಿ ಬಸ್ಗಳನ್ನು ಬಳಸಿದ್ದಾರೆ. ಇನ್ನು ದಸರಾ ಸಮಯದಲ್ಲಿ ಕೆಎಸ್ಆರ್ಟಿಸಿ ಸೇವೆ ಬಳಸಿದ ಒಟ್ಟು ಪ್ರಯಾಣಿಕರಲ್ಲಿ ಸುಮಾರು ಶೇಕಡಾ 64ರಷ್ಟು ಮಹಿಳೆಯರು ಇದ್ದರು. ಇದು ಶಕ್ತಿ ಯೋಜನೆಯ ಜಾರಿ ನಂತರ ಪರಿಣಾಮವಾಗಿದೆ. ಪ್ರಯಾಣಿಕರ ಹೆಚ್ಚಳವನ್ನು ನಿಭಾಯಿಸಲು ಕೆಎಸ್ಆರ್ಟಿಸಿ ಒಟ್ಟು 600 ಹೆಚ್ಚುವರಿ ಬಸ್ಗಳನ್ನು ಓಡಾಟಕ್ಕೆ ಬಿಟ್ಟಿತ್ತು. ಮೈಸೂರು ಗ್ರಾಮಾಂತರ ವಿಭಾಗದಿಂದ 350 ಹೆಚ್ಚುವರಿ ಬಸ್ಗಳು, ಬೆಂಗಳೂರು ವಿಭಾಗದಿಂದ 250 ಹೆಚ್ಚುವರಿ ಬಸ್ಗಳು ಹಾಗೂ ಮೈಸೂರು ನಗರದಲ್ಲಿ ಹೆಚ್ಚುವರಿಯಾಗಿ 120 ಬಸ್ಗಳು ಸಂಚಾರ ನಡೆಸಿವೆ. ಪ್ರವಾಸಿ ತಾಣಗಳಾದ ಕೆಆರ್ಎಸ್, ಬೃಂದಾವನ ಗಾರ್ಡನ್, ಚಾಮುಂಡಿ ಬೆಟ್ಟ ಮತ್ತು ಶ್ರೀರಂಗಪಟ್ಟಣ ಮಾರ್ಗಗಳಿಗೆ ಹೆಚ್ಚು ಬೇಡಿಕೆ ಇತ್ತು. ಈ ಬಾರಿ ಉತ್ತರ ಕರ್ನಾಟಕದ ಬಳ್ಳಾರಿ, ವಿಜಯಪುರ, ರಾಯಚೂರು, ಕಲಬುರಗಿ ಜಿಲ್ಲೆಗಳಿಂದ ಕುಟುಂಬ ಸಮೇತ ಆಗಮಿಸಿದ ಪ್ರವಾಸಿಗರ ಸಂಖ್ಯೆ ಗಣನೀಯವಾಗಿ ಹೆಚ್ಚಿತ್ತು. ಹೊರ ಜಿಲ್ಲೆಗಳ ಪ್ರವಾಸಿಗರಿಗಾಗಿ ಜಲದರ್ಶಿನಿ, ಗಿರಿದರ್ಶಿನಿ, ದೇವದರ್ಶಿನಿ ಎಂಬ ವಿಶೇಷ ಟೂರ್ ಪ್ಯಾಕೇಜ್ಗಳನ್ನು ಪರಿಚಯಿಸಲಾಗಿತ್ತು. ಅದಕ್ಕೂ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ದಸರಾ ಮಹೋತ್ಸವದ ವೈಭವ, ದೀಪಾಲಂಕಾರಗಳು ಹಾಗೂ ಅರಮನೆ, ಮೃಗಾಲಯ, ಚಾಮುಂಡಿ ಬೆಟ್ಟಗಳಂತಹ ಪ್ರವಾಸಿ ತಾಣಗಳ ವೀಕ್ಷಣೆಗೆ ಬಂದ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಕೆಎಸ್ಆರ್ಟಿಸಿ ಬಸ್ಗಳನ್ನು ಅವಲಂಬಿಸಿದ್ದರಿಂದ ನಿಗಮಕ್ಕೆ ಈ ಉತ್ತಮ ಆದಾಯ ಲಭಿಸಿವೆ. ವೀಕ್ಷಕರೇ, ಇದಿಷ್ಟು ದಸರಾ ಹಬ್ಬದ ಸಂದರ್ಭದಲ್ಲಿ ಕೆಎಸ್ಆರ್ಟಿಸಿಗೆ ಹೆಚ್ಚುವರಿ ಆದಾಯ ಬಂದಿರುವಂತಹ ಮಾಹಿತಿ. ಸೊ ಹೀಗೆ ಮತ್ತು ಹೊಸ ಸುದ್ದಿಯೊಂದಿಗೆ ಅಂತಾರಾಷ್ಟ್ರೀಯ, ರಾಷ್ಟ್ರೀಯ ಮತ್ತು ನಮ್ಮ ನಾಡ ಸುದ್ದಿಯನ್ನ ನಮ್ಮ ಚಾನಲ್ನಲ್ಲಿ ಪ್ರಸಾರ ಮಾಡುತ್ತೇವೆ. ಆದ್ದರಿಂದ ನಮ್ಮ ಚಾನಲನ್ನು ನಿಮ್ಮ ಕುಟುಂಬ ಹಾಗೂ ಸ್ನೇಹಿತರಿಗೆ ಶೇರ್ ಮಾಡುವ ಮೂಲಕ ವೀಕ್ಷಿಸಿ.